ಯಾವುದೇ ರೀತಿ ಪಬ್ಲಿಕ್ ಪ್ರಾಪರ್ಟಿ ಹಾನಿ ಮಾಡೋದಿರ್ಬೋದು, ಪೊಲೀಸ್ ಇಲಾಖೆ ಮೇಲೆ ನಡ್ಕೊಳೋಂಥದ್ದು. ಅವ್ರು ಯಾಕೆಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದರೆ ಅವರಿಗೆ ಎಲ್ಲ ವಿಚಾರನೂ ಗೊತ್ತಿರುತ್ತೆ ಸರ್, ಯಾವುದೇನಾಗುತ್ತೆ ಏನಿಲ್ಲ ಅಂಥೇಳಿ. ಹಂಗಾಗಿ ಇಲ್ಲಿ ಮೋಸ್ಟ್ ಎಜುಕೇಟೆಡ್ ಯೂತ್ಸ್ ಇರೋದು. ಯೂತ್ಸ್ನ ಇವ್ರ ಬಗ್ಗೆ ಮಾತ್ರ ನೀವು ನೆಗೆಟಿವ್ ಆಗಿ ಬಿಂಬಿಸೋದಾಗಲಿ, ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಸರ್. ಇದು ಯಾರಿದ್ದಾರೆ ಹೊರಗಡೆಯವ್ರು ಯಾರೋ ಮಾಡಿರೋಂಥದ್ದು. ಇವಾಗ ನಾನೇ ಆಗಲಿ, ಈಗ ನನ್ನನ್ನು ನೀವು ನೋಡಿರ್ಬೇಕು ಸರ್, ನಾನು ಇಲ್ಲಿವರೆಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಕೊಂಡೆ ಪ್ರತಿಯೊಂದು ಹೋರಾಟ ಮಾಡಿರೋದು. ಯಾವುದೂ ವೈಲೇಷನ್ ಮಾಡಿಲ್ಲ. ನನ್ನ ಮೇಲೆ ಬೇಕು ಅಂತ ಕೇಸ್ ಹಾಕಿರೋಂಥದ್ದು ಇದ್ದಾವೆ. ಇದು ಧಾರವಾಡದಲ್ಲೇ ಅಂತಲ್ಲ, ಈವನ್ ಬೆಂಗಳೂರಲ್ಲೂ ಅಷ್ಟೇ. ನೀವು ಬೆಂಗಳೂರಲ್ಲಿ ನಾನು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಜಸ್ಟ್ ಲೈಬ್ರರಿಲಿ ನಿಂತ್ಕೊಬೇಕಾದ್ರೆ ACP ಚಂದನ್ ನಿಮಗೆ ಗೊತ್ತಿರಬೇಕು ಸರ್, ಅದು ಸುಮಾರು ಒಂದು 3 to 4 ಕೇಸ್ ಅವರೇ ಹಾಕಿದ್ದಾರೆ. 5 ಕೇಸು 353, 2 ಬಾರಿ ಜೈಲಿಗೆ ಕಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಒಂದು ಸತಿ ಜೈಲಿಗೂ ಹೋಗಿ ಬಂದಿದ್ದೀನಿ. ವಿಚಾರ ಯಾಕೆ ಅಂತಂದರೆ KS ಎಕ್ಸಾಮು ಎಕ್ಸಾಮ್ ಅಂದರೆ ನಾವು 1 ತಿಂಗಳು ಪೋಸ್ಟ್ಪೋನ್ ಮಾಡಿಕೊಂಡು ಎಕ್ಸಾಮ್ಸ್ ಅನುಕೂಲ ಆಗಲಿ ಅಂತ ಹೇಳಿ ಟೈಮ್ ಕೇಳಿದಾಗ ಅವ್ರ ತಂಗಿ PSI ಇದ್ದಾರೆ ಆ್ಯಕ್ಚುಲಿ, ಅವರು KS ಎಕ್ಸಾಮ್ ಬರೀಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಹೆಲ್ಪ್ ಆಗಬೇಕಂತ ಸ್ವಇಚ್ಛೆಯಿಂದ ಅವ್ರು ಮಾಡಿರೋಂಥದ್ದು. ನನಗೆ ಎಲ್ಲಿವರೆಗೂ ಪೊಲೀಸಲ್ಲಿ ಅವ್ರು ಮಾಡಿದಷ್ಟು ಬೇರೆ ಇನ್ಯಾರೂ ಮಾಡಿಲ್ಲ. ಇನ್ನು ನಾನು ಮೊನ್ನೆ ಶಶಿಕುಮಾರ್ ಸರ್ ನಾನು ನೋಡಿದ್ದೀನಲ್ಲ ಸರ್, ಕಮಿಷನರು, ವಿದ್ಯಾರ್ಥಿಗಳ ಪರವಾಗಿ ಎಂತೆಂಥವ್ರು, ನಾನು IAS ಆಫೀಸರ್ ಎಷ್ಟು ಜನ ನನಗೆ ಫ್ರೆಂಡ್ಸ್ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿರ್ಬೋದು. ಬಟ್ ಇವರು ಆ ರೀತಿ ನಡ್ಕೊಂಡಿದ್ದಾರೆ. ಒಂದು ನೋಡಿ ಸರ್, ಯಾವುದೇ ಒಂದು ವಿಚಾರವಾಗಿ ಆಗಲಿ ಆ ಕರ್ಮ ಅನ್ನೋದು ಬಿಡಲ್ಲ. ಈಗ ಅವರು ನನ್ನ ಮೇಲೆ FIR ಹಾಕಿದ್ರು, ಜೈಲಿಗೆ ಕಳ್ಸೋಂಥ ಪ್ರಯತ್ನ ಮಾಡಿದ್ರು, ನಾನು ಕೋರ್ಟು ಕಚೇರಿ ಮಾಡ್ತಾಯಿದ್ವಿ, ಇಲ್ಲ ಅಂತಲ್ಲ. ಬಟ್ ಆದರೆ ಆ ಕರ್ಮ ನೋಡಿ, ಅವ್ರ ತಂಗಿ ಎಕ್ಸಾಮ್ ಪಾಸ್ ಆಗಲಿಲ್ಲ, ಮತ್ತು ಇನ್ನೊಂದು ಸತಿ ಎಕ್ಸಾಮ್ ಆಯಿತು. ಎಕ್ಸಾಮ್ಗೆ ಹೋರಾಟ ಮಾಡಿ ಎಕ್ಸಾಮ್ ಮಾಡಿಸಿದ್ವಿ KS ಎಕ್ಸಾಮು. ಮತ್ತೆ ಎಕ್ಸಾಮ್ ಮಾಡಿದಾಗ ಅವರು ಪಾಸ್ ಆಗಲಿಲ್ಲ. ಅಂದರೆ ಅದು ಕರ್ಮ ಅನ್ನೋದಿರುತ್ತೆ. ನಾವು ಮುಂಚೆ ಕರ್ಮ ಅನ್ನೋದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ನು, ಅದ್ರ ನೆಕ್ಸ್ಟ್ ಜನ್ರೇಷನ್ ಅಂತ ಇದ್ವಿ. ಈಗಿಲ್ಲ. ಯಾವ ಮನುಷ್ಯ ತಪ್ಪು ಮಾಡ್ತಾನೋ ಅವನೇ ಅನುಭವಿಸ್ತಾನೆ.